ನಮಸ್ಕಾರ. ನೋಡಿ, ದೇವಾನುದೇವತೆಗಳಿಗೆ ಒಂದು ಲೈಂಗಿಕ ಆಸಕ್ತಿ ಇತ್ತು, ಕಾಮಾಸಕ್ತಿ ಇತ್ತು. ಇನ್ನು ಪ್ರಾಣಿ ಪಶು ಪಕ್ಷಿಗಳಲ್ಲೇ ಈ ಕಾಮ ಅನ್ನೋದು, ಲೈಂಗಿಕ ಆಸಕ್ತಿ ಅನ್ನೋದು ಇದ್ದೇ ಇದೆ. ಅದರಲ್ಲೂ ಇದು ಕಲಿಯುಗದಲ್ಲಿ ಪುರುಷ ಸ್ತ್ರೀ ಸಹಜವಾಗಿ ಲೈಂಗಿಕ ಆಸಕ್ತಿಗಳು ಇದ್ದೇ ಇರುತ್ತೆ, ಕಾಮಾಸಕ್ತಿಗಳು ಸಹಜವಾಗಿ ಇದ್ದೇ ಇರುತ್ತೆ. ಯಾವ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಅತಿಯಾದ ಒಂದು ಕಾಮಾಸಕ್ತಿ ಹೆಚ್ಚಾಗಿರುತ್ತೆ, ಅತಿಯಾದ ಲೈಂಗಿಕ ಆಸಕ್ತಿ ಹೆಚ್ಚಾಗಿರುತ್ತೆ ಹೇಳ್ತಾ ಹೋಗ್ತೀನಿ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಇದು ಈ ಲೈಂಗಿಕಾಸಕ್ತಿ ಕಾಮಾಸಕ್ತಿ ಅನ್ನೋದು ಪ್ರತಿ ಒಬ್ಬ ಪುರುಷನಲ್ಲೂ ಪ್ರತಿಯೊಬ್ಬ ಸ್ತ್ರೀಯಲ್ಲೂ ಇದು ಸಹಜವಾಗಿ ಇದ್ದೇ ಇರುತ್ತೆ. ಅಂಥ ದೇವಾನುದೇವತೆಗಳಿಗೆ ಬಿಟ್ಟಿಲ್ಲ, ಇನ್ನು ಮನುಷ್ಯ ಕುಲನ ಬಿಡುತ್ತಾ ಸಾಧ್ಯನೇ ಇಲ್ಲ. ಪ್ರಾಣಿ ಪಕ್ಷಿಗಳಲ್ಲೂ ಇರುತ್ತೆ, ಕೀಟಗಳಲ್ಲೂ ಇರುತ್ತೆ, ಪ್ರತಿಯೊಂದು ಜೀವಿಗಳಲ್ಲೂ ಇದ್ದೇ ಇರುತ್ತೆ. ಇದು ನ್ಯಾಚುರಲ್ ಪ್ರಕ್ರಿಯೆಗಳು ಬಿಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈಗ ಮದುವೆ ಆಗಬೇಕಾದ್ರೆ, ಮದುವೆ ಆದ ನಂತರ ಈ ಸಂಭೋಗ ಕ್ರಿಯೆ, ಲೈಂಗಿಕ ಕ್ರಿಯೆ, ಕಾಮಾಸಕ್ತಿ ಅನ್ನೋದು ಗಂಡನಲ್ಲೂ ಮತ್ತು ಹೆಂಡತಿಯಲ್ಲೂ ಚೆನ್ನಾಗಿದ್ರೇ ಮಾತ್ರ ಸಂಸಾರ ಅನ್ಯೋನ್ಯವಾಗಿರಲಿಕ್ಕೆ ಇದು ಒಂದು ಅವಿಭಾಜ್ಯವಾದ ಒಂದು ಅಂಗ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಲೈಫ್. ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ, ಪ್ರೀತಿ, ಹೊಂದಾಣಿಕೆ, ಒಬ್ರಿಗೊಬ್ಬರಿಗೆ ಆಕರ್ಷಣೆ ಆಗಲಿಕ್ಕೆ, ಒಬ್ರಿಗೊಬ್ಬರನ್ನ ಪ್ರೀತಿಸಬೇಕು ಅಂತಂದರೆ ಸೆಕ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟು, ಕಾಮ ಅನ್ನೋದು ಭಾಳ ಇಂಪಾರ್ಟೆಂಟು, ಸಂಭೋಗ ಕ್ರಿಯೆ ಅನ್ನೋದು ಇರಲೇಬೇಕು, ಲೈಂಗಿಕ ಕ್ರಿಯೆ ಅನ್ನೋದು ಮಾಡಲೇಬೇಕಾಗುತ್ತೆ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಪ್ರತಿ ಒಬ್ಬ ಮಾನವ ಕುಲದಲ್ಲಿ ಪುರುಷ ಸ್ತ್ರೀ ಇದು ಸಹಜವಾಗಿ ಇದು ಇದ್ದೇ ಇರುತ್ತೆ. ಯಾಕೆಂದರೆ ಇದು ಇದ್ರೇ ಗಂಡ ಹೆಂಡತಿ ನಡುವೆ ಉತ್ತಮ ಸಂಬಂಧ, ಒಂದು ಬಾಳ್ವೆ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಅತಿಯಾದ ಕಾಮಾಸಕ್ತಿ, ಲೈಂಗಿಕಾಸಕ್ತಿ ಇರುತ್ತೆ, ಇದ್ರೇ ಅಲ್ವೇನ್ರಿ ಗಂಡ ಹೆಂಡತಿ ಸಂಬಂಧ ಅನ್ಯೋನ್ಯವಾಗಿರಲಿಕ್ಕೆ ಚೆನ್ನಾಗೇ ಅವಕಾಶ ಮಾಡಿಕೊಡುತ್ತೆ. ಇದು ಇರಬೇಕು ಮನುಷ್ಯನಲ್ಲಿ. ಇದು ಇದ್ರೇ ಮತ್ತೆ ಗಂಡ ಹೆಂಡತಿ ಚೆನ್ನಾಗೇ ಸಂಸಾರಗಳು ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ರೀತಿ ಜಗಳ, ಕಲಹ, ಡೈವರ್ಸುಗಳು, ವಿಚ್ಛೇದನ, ಪರ ಸ್ತ್ರೀ ಪರಪುರುಷನ ಸವಾಸ ಯಾರೂ ಮಾಡೋದಿಲ್ಲ ಅಲ್ವಾ. ಯಾವ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಅತಿಯಾದ ಕಾಮಾಸಕ್ತಿ, ಲೈಂಗಿಕಾಸಕ್ತಿ ಇರುತ್ತೆ ಅಂತಂದರೆ, ಈ ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಉಬ್ಬ ನಕ್ಷತ್ರ, ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂತೀವಿ. ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ಧನಸ್ಸು ರಾಶಿ ಮೂಲಾ ನಕ್ಷತ್ರ, ಮಕರ ರಾಶಿ ಶ್ರವಣ ನಕ್ಷತ್ರ, ಕುಂಭ ರಾಶಿ ಶತಭಿಷ ನಕ್ಷತ್ರ, ಮೀನ ರಾಶಿ ರೇವತಿ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ, ಸಿಂಹ ರಾಶಿ ಉತ್ತರ ನಕ್ಷತ್ರ, ವೃಷಭ ರಾಶಿ ಕೃತಿಕಾ ನಕ್ಷತ್ರ, ಮಿಥುನ ರಾಶಿ ಮೃಗಶಿರ ನಕ್ಷತ್ರ, ಮೇಷ ರಾಶಿ ಅಶ್ವಿನಿ ನಕ್ಷತ್ರ. 100ಕ್ಕೆ 10% ಆಫ್ ದಿ ಪೀಪಲ್ಸ್, 100ಕ್ಕೆ 10% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳಿಗೆ ಖಂಡಿತವಾಗ್ಲೂ ಕಾಮಾಸಕ್ತಿ, ಲೈಂಗಿಕ ಆಸಕ್ತಿ ಹೆಚ್ಚಾಗಿ ಇದ್ದೇ ಇರುತ್ತೆ. ಇದು ಇದ್ರೇ ಗಂಡ ಹೆಂಡತಿ ಮದುವೆ ಆದಮೇಲೆ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ, ಹೊಂದಾಣಿಕೆ, ಪ್ರೀತಿ ವಿಶ್ವಾಸಗಳು, ಸಂಸಾರ ಸುಖವಾಗಿ ಬಾಳಲಿಕ್ಕೆ ಸೆಕ್ಸು, ಲೈಂಗಿಕ ಕ್ರಿಯೆ, ಸಂಭೋಗ ಕ್ರಿಯೆ, ಕಾಮಾಸಕ್ತಿ ಇದೆಲ್ಲ ಭಾಳ ಅನುಕೂಲ ಮಾಡಿಕೊಡುತ್ತೆ. ಗಂಡ ಹೆಂಡತಿ ಮಕ್ಕಳ ನಡುವೆ ಉತ್ತಮ ಹೊಂದಾಣಿಕೆ ಮಾಡಲಿಕ್ಕೆ, ಎಸ್ಪೆಷಲಿ ಕುಟುಂಬ ಚೆನ್ನಾಗಿರಲಿಕ್ಕೆ ಗಂಡ ಹೆಂಡತಿ ನಡುವೆ ಇದು ಒಂದು ಪಾರ್ಟ್ ಆಫ್ ದಿ ಲೈಫ್. ಅರ್ಥ ಆಯ್ತಾ? ಯಾಕೆಂದರೆ ಈ ಹೆಚ್ಚಾಗಿ ಎಸ್ಪೆಷಲಿ ಯಾವುದೇ ಲಗ್ನ ಆಗಿರಲಿ, ಯಾವುದೇ ತಿಥಿ ಯೋಗ ಕರಣ ಪಾದ ಆಗಿರಲಿ, ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ 5ನೇ ಮನೆ 7ನೇ ಮನೆ ಹೆಚ್ಚಾಗಿ ಇದ್ದಾಗ ಈ ಕಾಮಾಸಕ್ತಿ, ಲೈಂಗಿಕ ಆಸಕ್ತಿ ಹೆಚ್ಚಾಗಿ ಇರುತ್ತೆ. ಅದರಲ್ಲೂ
ಏನಾದರೂ ಈ ಚಂದ್ರದಶೆ, ರಾಹುದಶೆ, ಬುಧದಶೆ, ಶುಕ್ರದಶೆ, ಗುರುದಶೆ, ಶನಿದಶೆ ಒಳಗಡೆ ಈ 5ನೇ ಮನೆ, 7ನೇ ಮನೆ ಹೆಚ್ಚಾಗಿ ಬಂದಾಗ ಕಾಮಾಸಕ್ತಿ, ಲೈಂಗಿಕ ಆಸಕ್ತಿಗಳು ಹೆಚ್ಚಾಗಿ ಇದ್ದೇ ಇರುತ್ತೆ. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಈ ಗ್ರಹಗಳು ಆಕ್ಟಿವೇಟ್ ಆದಾಗ ಗಂಡ ಹೆಂಡತಿ ನಡುವೆ ಉತ್ತಮ ಒಂದು ಬಾಂಧವ್ಯ ಬೆಸಲಿಕ್ಕೆ ಸಾಧ್ಯ ಆಗುತ್ತೆ. ನಮಸ್ಕಾರ.